ಜಾನ್ವಿ ಮನೆಯವರು ಜಯಂತ್ ಮನೆಗೆ ಹೋಗಕ್ಕೆ ರೆಡಿ ಆಗ್ತಾರೆ. ಬ್ಯಾಗ್ ಪ್ಯಾಕಿಂಗ್ ಎಲ್ಲವನ್ನೂ ಕೂಡ ಮಾಡ್ಕೊಂಡು ಕಾರ್ ಹತ್ರ ನಿಂತ್ಕೊಂಡಿರ್ತಾರೆ. ಆದ್ರೆ ಅದೇ ಟೈಮ್ಗೆ ಜಯಂತ್ ಹೇಳ್ತಾನೆ, ಮನೆಗೆ ಯಾರು ಕೂಡ ಬರೋದು ಬೇಡ, ನಾನು ಮತ್ತು ಜಾನ್ವಿ ಇಬ್ಬರೇ ಹೋಗ್ತೀವಿ, ಆತಿಥ್ಯ ಸತ್ಕಾರ ಮಾಡೋಕೆ ಕಷ್ಟ ಆಗುತ್ತೆ, ನಮ್ಮ ಮನೇಲಿ ಯಾರು ಇಲ್ಲ, ಹಾಗೆ ಹೀಗೆ ಅಂತ ಜಯಂತ್ ಬೇಡ ಅಂತ ನಿರಾಕರಿಸ್ತಾನೆ. ಅದು ಬಹಳಷ್ಟು ಬೇಸರಕ್ಕೂ ಕೂಡ ಕಾರಣವಾಗಿದೆ. ಜೊತೆಗೆ ಜಾನ್ವಿ ಕೂಡ ಕಣ್ಣೀರಾಗ್ತಾಳೆ. ಇದರಿಂದ ಸ್ವಲ್ಪ ಕ್ಲೂ ಅನ್ನು ಕೂಡ ಬಿಟ್ಕೊಡ್ತಾ ಇದ್ದಾನೆ ಜಯಂತ್. ತಾನು ನಿಜಕ್ಕೂ ಕೂಡ ಹೀರೋನ ಅಥವಾ ವಿಲನ್ ಅಂತ ಸಾಕಷ್ಟು ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ, ಗೊಂದಲಕ್ಕಿದ್ದಾರೆ. ಬಹಳಷ್ಟು ಚೆನ್ನಾಗಿಯೂ ಕೂಡ ಬರ್ತಿರುವಂತಹ ಕಾರಣ ಅಭಿಮಾನಿಗಳು ಇಂಟ್ರೆಸ್ಟಿಂಗ್ ನಿಂದ ಕೂಡ ನೋಡ್ತಿದ್ದಾರೆ. ನೀವು ಕೂಡ ನೋಡ್ತಿದ್ದೀರಾ. ನಿಮ್ಗೆ ಅನಿಸ್ತಾ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ. ಈಗ ಮದುವೆ ಏನೋ ಆಗೋಯ್ತು, ಪತಿಯ ಮನೆಗೂ ಕೂಡ ಹೋಗಾಯ್ತು ಜಾನ್ವಿ. ಮುಂದಿನ ದಿನಗಳಲ್ಲಿ ಅಸಲಿಯ ಟ್ವಿಸ್ಟ್, ಅಸಲಿಯ ಒಂದು ಮುಖ ಆಗಿರ್ಬೋದು, ಎಲ್ಲವೂ ಕೂಡ ಒಂದೊಂದೇ ಗೊತ್ತಾಗ್ತಾ ಹೋಗುತ್ತೆ. ಈಗ ಅಸಲಿಯ ಒಂದು ಟ್ವಿಸ್ಟ್ ಗಳು ಕೂಡ ಬರಕ್ಕೆ ಸ್ಟಾರ್ಟ್ ಆಗೋದು. ಮದುವೆ ಏನೋ ಸಲೀಸಾಗಿ ನಡೆದೋಯ್ತು, ಮದುವೆ ಸಲೀಸಾಗಿ ನಡೆದಿದೆ ಅಂದ್ಮೇಲೆ ಮುಂದೆ ಟ್ವಿಸ್ಟ್ ಕಾದಿದೆ ಅಂತ ಅಲ್ವಾ ಅರ್ಥ. ಅದೇ ರೀತಿಯ ಒಂದು ಟ್ವಿಸ್ಟ್ ಗಳನ್ನ ಅಭಿಮಾನಿಗಳು ಸಹ ಮುಂದಿನ ದಿನಗಳಲ್ಲಿ ನೋಡಬಹುದು. ಜಯಂತ್ ಮತ್ತು ಜಾನ್ವಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಚಂದನ ಮತ್ತು ದೀಪಕ್ ಅಂತ ಅವರ ನಿಜವಾದ ಹೆಸರು. ಸಕ್ಕದಾಗಿ ನಡೆಸ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗಿದೆ. ಪ್ರತಿಯೊಬ್ಬರು ಸಹ ಮೆಚ್ಕೊಂಡಿದ್ದಾರೆ. ಎರಡನೇ ಸ್ಥಾನವನ್ನ ಪಡೆದುಕೊಂಡಿದೆ ಅಂದ್ರೆ ಜನರು ಎಷ್ಟರ ಮಟ್ಟಿಗೆ ಮೆಚ್ಕೊಂಡಿದ್ದಾರೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ನಿಮ್ಮ ಒಂದು ಅನಿಸಿಕೆಯನ್ನ ಮಿಸ್ ಮಾಡದೆ ತಿಳಿಸಿ. ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಒಳ್ಳೆ ರೇಟಿಂಗ್ ಕೂಡ ಇರುವಂತಹ ಧಾರಾವಾಹಿ ಲಕ್ಷ್ಮೀ ನಿವಾಸ. ತುಂಬಾ ಚೆನ್ನಾಗಿ ಪೋಷಕ ಪಾತ್ರವನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ ದೊಡ್ಡ ನಟಿ, ಹಳೆಯ ನಟಿ ಶ್ವೇತಾ ಅವರು.